ಕುಂದಗೋಳ ತಾಲೂಕಿನ ಗುಡೇನಕಟ್ಟೆ ಗ್ರಾಮದ ಶ್ರೀ 1008 ಶಾಂತಿನಾಥ ದಿಗಂಬರ ಜೈನ ಮಂದಿರದಲ್ಲಿ ಭಗವಾನ್ ಮಹಾವೀರ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮಹಾವೀರ ತೀರ್ಥಂಕರರಿಗೆ ಪಂಚಾಮೃತ ಅಭಿಷೇಕ ಮಾಡಲಾಯಿತು. ನಂತರ ಮಹಿಳೆಯರಿಂದ ಭಗವಾನ್ ಮಹಾವೀರರ ತೀರ್ಥಂಕರರನ್ನು ತೊಟ್ಟಿಲಲ್ಲಿ ಹಾಕಿ ನಾಮಕರಣ ಮಾಡಲಾಯಿತು. ನಂತರ ಧರ್ಮಸಭೆಯಲ್ಲಿ ಶಾಸಕರಾದ MR ಪಾಟೀಲ್ ಭಾಗವಹಿಸಿ ಮಾತನಾಡಿದರು. ಜೈನ ಧರ್ಮದ ತತ್ವ, ಅದರ ಸಿದ್ಧಾಂತವನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಸುಖ, ಶಾಂತಿ, ಸಮೃದ್ಧಿ ಈ ಜಗತ್ತಿನಲ್ಲಿ ನಿರ್ಮಿಸಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಲತೇಶ ಆಗೋಟಿ, ಸಮಿತಿ ಅಧ್ಯಕ್ಷರಾದ ಬಾಹುಬಲಿ ಮಲ್ಲಿಗೌಡ, ಬಸಪ್ಪ ಯೋಗಪ್ಪನವರ್, ಬಸವರಾಜ್ ಯೋಗಪ್ಪನವರ್, ಬಾಹುಬಲಿ ಯೋಗಪ್ಪನವರ್, ಪಾರ್ಶ್ವನಾಥ್ ಸೇರಿದಂತೆ ಅನೇಕ ಸಮಾಜದ ಮುಖಂಡರು, ಗ್ರಾಮದ ಹಿರಿಯರು ಹಾಗೂ ಇನ್ನಿತರು ಪಾಲ್ಗೊಂಡಿದ್ದರು. ಪ್ರಥಮವಾಗಿ ಮಹಾವೀರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ದಿನ ಗುಡೇನಕಟ್ಟೆ ಗ್ರಾಮದಲ್ಲಿ ಅದ್ಧೂರಿಯಾಗಿ ಭಕ್ತಿಪೂರ್ವಕವಾಗಿ ಮಹಾವೀರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ತಮ್ಮ 30ನೇ ವಯಸ್ಸಿನಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ, ಸಿಂಹಾಸನವನ್ನು ತ್ಯಾಗ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಸಮಾಜ ಸುಧಾರಣೆಗಾಗಿ ತಮ್ಮನ್ನೇ ತಾವು ಮುಡುಪಾಗಿಟ್ಟುಕೊಂಡಂಥವರು ಮಹಾವೀರ ತೀರ್ಥಂಕರರು. ಇಂಥ ಒಬ್ಬ ಪುಣ್ಯಾತ್ಮರ ಏನಿಲ್ಲಿ ಜಯಂತ್ಯೋತ್ಸವ ನಾವು ಆಚರಿಸ್ತೇವೆ. ಇದು ನಾಡಿನಾದ್ಯಂತ, ಜಗತ್ತಿನಾದ್ಯಂತ ಇವತ್ತಿನ ದಿನ ಮಹಾವೀರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಮಹಾವೀರರು ಯಾರಿಗೂ ತೊಂದರೆ ಕೊಡಬಾರ್ದು, ಯಾವೊಂದು ಪ್ರಾಣಿ ಪಕ್ಷಕ್ಕೆ ಕೂಡ ತೊಂದರೆ ಕೊಡಬಾರ್ದು, ಎಲ್ಲರನ್ನು ಕೂಡಿ ಬದುಕಿಕೊಂಡು ಹೋಗ್ಬೇಕನ್ನುವಂಥ ಜೀವನವನ್ನು ಕೊಟ್ಟವರು ಮಹಾವೀರರು. ಅಂಥ ಪುಣ್ಯಾತ್ಮರ ಜಯಂತಿಯನ್ನು ಆಚರಿಸೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಇವತ್ತಿನ ದಿನ ಹೇಳ್ತಾ, ಗುಡೇನಕಟ್ಟೆ ಗ್ರಾಮದಲ್ಲಿ ಇವತ್ತಿನ ದಿನ ಈ ಬಸ್ತಿ ಒಳಗೆ ಭಾಳಷ್ಟು ಅದ್ಧೂರಿಯಾಗಿ ಮತ್ತು ಎಲ್ಲ ಜನರನ್ನು ಒಳಗೊಂಡು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಮಹಾವೀರ ಜಯಂತಿ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳಿ ನಾನು ಮಾತು. ರಾಜ್ಯದ ಜನತೆಗೆ ಭಗವಾನ್ ಮಹಾವೀರ ಜಯಂತಿಯ ಒಂದು ಶುಭಾಶಯಗಳನ್ನು ನಾನು ತಿಳಿಸ್ತೇನೆ. ಇಂದಿನ ದಿನ ಅಹಿಂಸಾ ತತ್ವವನ್ನು ಜಗತ್ತಿಗೆ ಸಾರಿರುವ ಭಗವಾನ್ ಮಹಾವೀರರು ಅವರು ಸಾರಿರುವಂಥ ಅಹಿಂಸಾ ತತ್ವವನ್ನು ನಮ್ಮ ರಾಜ್ಯದಲ್ಲಿ ಪಾಲನೆ ಮಾಡ್ತಾಯಿಲ್ಲ. ಯಾಕಂತಂದ್ರೆ ಈಗ ಮದ್ಯ ಮಾಂಸ ನಿಷೇಧ ಮಾಡುವಂಥೇಳಿ ನಾವು ತಹಸೀಲ್ದಾರ್ ಸಾಹೇಬರಿಗೆ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟೀವಿ. ಆದರೂ ಎಲ್ಲಿ ಕಾಳಷ್ಟು ಅದು ನಡೆದಿಲ್ಲ. ನಮಗದು ಮತ್ತು ಮನಸ್ಸಿಗೆ ಸ್ವಲ್ಪ ನೋವಾದಂಗೆ ಆಗೈತಿ. ಇವತ್ತಿನ ಕಾರ್ಯಕ್ರಮ ಏನಂತಂದ್ರೆ, ಈಗ ಬೆಳಗ್ಗೆ ಭಗವಾನ್ ಶಾಂತಿನಾಥ ತೀರ್ಥಂಕರಿಗೆ ಪಂಚಾಮೃತ ಅಭಿಷೇಕ ಆಯಿತು, ಹಾಗೂ ತೊಟ್ಟಿಲೋತ್ಸವ ಕಾರ್ಯಕ್ರಮ. ಈಗ ಭವ್ಯ ಮೆರವಣಿಗೆ ಕಾರ್ಯಕ್ರಮವೂ ನಡೆದೈತಿ. ಈ ಭವ್ಯ ಮೆರವಣಿಗೆ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರು ಪ್ರಥಮ ಬಾರಿಗೆ ನಮ್ಮ ಗ್ರಾಮಕ್ಕೆ ಆಗಮಿಸಿ, ನಮ್ಮ ದೇವಸ್ಥಾನಕ್ಕೆ ಆಗಮಿಸಿ ಅವರು ಭಗವಾನರ ಆಶೀರ್ವಾದ ಪಡ್ಕೊಂಡ್ರು ಅಂಥೇಳಿ ನಾನು ಈ ಮೂಲಕ ಹೇಳ್ತೇನೆ. ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವರು. ಒಬ್ಬರು ಹೆಣ್ಮಕ್ಳು. ಜಯ ಬಲೋ ಶ್ರೀ ಮಹಾವೀರ ತೀರ್ಥಂಕರ್ ಭಗವಾನ್ ಕಿ ಜಯ ಜಯ. ಎಲ್ಲರಿಗೂ ಜಯ ಜಿನೇಂದ್ರಗಳು. ಇವತ್ತಿನ ದಿವಸ ಮಹಾವೀರ ತೀರ್ಥಂಕರ ಹುಟ್ಟಿದ ಸಮಾರಂಭಕ್ಕೆ ಎಲ್ಲರೂ ಬಂದು ಶ್ರಾವಕಿಯರು ಬಸದಿಯಲ್ಲಿ ಬೆಳಗಿನ ಜಾವ ಪಂಚಾಮೃತ ಅಭಿಷೇಕ, ಮೆರವಣಿಗೆ ಕಾರ್ಯಕ್ರಮ, ತೊಟ್ಟಿಲ ಕಾರಣ ಎಲ್ಲರೂ ಮಾಡಿರುತ್ತೇವೆ. ಮಹಾವೀರ ಭಗವಾನ್ ಎಲ್ಲರಿಗೂ ಜೈನ ಧರ್ಮದಿಂದ ಎಲ್ಲರಿಗೂ ಆಶೀರ್ವಾದವನ್ನು ಮಾಡುತ್ತಾರೆ. ಜೈನರ ಎಲ್ಲರೂ ಬಂದು ಇದನ್ನು ಎಲ್ಲ ನಿಂತು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತೇವೆ. ಮೆರವಣಿಗೆ ಕಾರ್ಯಕ್ರಮ ವಿಶೇಷ ಬೆಳಗಿನ ಟೈಮ್ ಪಂಚಾಮೃತ ಅಭಿಷೇಕ ಮಾಡಿದ್ದೇವೆ ರೀ. ನೆಕ್ಸ್ಟು ತೊಟ್ಲ ಕಾರ್ಯಕ್ರಮ, ಹೆಸರಿಡುವುದು, ಮಹಾವೀರ ತೀರ್ಥಂಕರಿಗೆ ಹೆಸರಿಟ್ಟಿದ್ದು. ಈಗ ಮೆರವಣಿಗೆ ಮಾಡಿದ್ದೀವಿ. ಹಾಂ, ಮಾಡ್ತೇವೆ, ಮೆರವಣಿಗೆ ಮಾಡ್ತೇವೆ.